ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಾದಲಿ ಮಾಡಾಕತ್ತೀವಿ ಉತ್ತರ ಕರ್ನಾಟಕ ಶೈಲಿದು. ಬಂದರೆ ನೋಡೋಣ ಹೆಂಗಂತ. ಫಸ್ಟ್ ನಾವು ಬಾಣಲೆ ಇಟ್ಕೊಂಡು ಚಂದಾಗಿ ರವೆ ಹುರ್ಕೋಬೇಕು. ನಂತರ ಗೋಧಿ ಹಿಟ್ಟು ಹಾಕೋರಿ, ಚಂದಾಗಿ ಹುರ್ಕೋರಿ. ಹಂಗೆ ಈ ಕೊಬ್ಬರಿ ಮತ್ತು ಈ ಗಸಗಸೆ ಹುರ್ಕೋರಿ. ಹಂಗೆ ಸೋಂಪು ಸ್ವಲ್ಪ ಹುರ್ಕೋರಿ. ಅದ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ, ಸ್ವಲ್ಪ ಟೇಸ್ಟ್ ಕೊಡ್ತೈತಿ ಚಂದ. ಮತ್ತು ಎಳ್ಳು ಹುರ್ಕೋರಿ, ಬಿಳಿ ಎಳ್ಳು, ಕರಿ ಎಳ್ಳಲ್ಲ. ಚಂದಾಗಿ ಹುರ್ಕೋರಿ, ಅದು ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೋರಿ. ಮತ್ತು ನೆಕ್ಸ್ಟ್ ಪುಟಾಣಿ ಹಾಕ್ರಿ. ಪುಟಾಣಿ ಹಾಕಿ ಚಂದಾಗಿ ಹುರ್ಕೋತ ಇವಷ್ಟು ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ರವೆ ಮತ್ತು ಗೋಧಿನ ಚಂದಾಗಿ ಕಲಿಸ್ಕೋರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಒಂದು ಚಿಟಿಕೆ ಉಪ್ಪು ಹಾಕೋರಿ ಚಂದಾಗ. ಆಮೇಲೆ ಮೇನ್ ಒಂದು ತುಪ್ಪ ಹಾಕೋರಿ ಚಂದಾಗ. ತುಪ್ಪ ಹಾಕೋರಿ, ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋರಿ. ತುಪ್ಪ ಹಾಕಿ ಅವಷ್ಟು ಚಂದಾಗ ಮಿಕ್ಸ್ ಮಾಡ್ಕೊತ ಅದಕ್ಕೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂತ ಕಲಿಸ್ಕೋತ ಹೋಗ್ರಿ. ಹಂಗೆ ಕಲಿಸ್ಕೋತ ಚಂದಾಗಿ ನಾದ್ರಿ. ಫುಲ್ ಅದೊಂದು ಸ್ವಲ್ಪ ಗಟ್ಟಿ ಆಕೈತ್ರಿ, ಯಾಕಂದ್ರೆ ನಾವು ರವೆ ಕೂರ್ಸಿವಲ್ರಿ, ಗಟ್ಟಿ ಆಕೈತಿ. ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋರಿ. ಮತ್ತು ಈ ಥರ ರೋಲ್ ಮಾಡ್ಕೋಬೇಕು. ಉಂಡೆ ಥರ ಮಾಡ್ಕೋತ ಹಂಗೆ ಇಟ್ಕೊಂತ ಹೋಗ್ಬೇಕ್ರಿ. ಇಲ್ಲಾಂದ್ರೆ ಮತ್ತೆ ತುಂಬ ಗಟ್ಟಿ ಆಗಿಬಿಡ್ತೈತೆ, ಮತ್ತು ನಿಮ್ಗೆ ಲಟ್ಸಕ್ಕೂ ಆಗಂಗಿಲ್ಲ. ನೋಡಿರಿ ಇದೇ ಥರ ಒಂದು ಸ್ವಲ್ಪ ತಕ್ಕೋರಿ. ತಕ್ಕೊಂಡು ಉಂಡೆ ಗತಿ ಮಾಡ್ಕೊಂಡು ಉಳ್ಳಿ ಮಾಡಿರಿ. ಹಂಗೆ ಉಳ್ಳಿ ಮಾಡಿ ಎಲ್ಲವೂ ಸೈಡಿಗೆ ಇಟ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಲಟ್ಟಿಸ್ಬೇಕ್ರಿ, ಫುಲ್ ರೌಂಡಾಗ. ನೋಡಿರಿ ಇಲ್ಲಿ ಎಷ್ಟು ಚಂದ ಬರ್ತೈತಿ. ಆದರೆ ದಪ್ಪ ಮಾಡ್ಕೋಬೇಕ್ರಿ, ಮತ್ತು ತೆಳ್ಳಗೆ ಮಾಡ್ಕೊಂಡ್ರೆ ಮತ್ತು ಇದಾಗಲ್ಲ, ರವೆ ಗತಿ ಬರೋಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಚಂದಾಗ ದಪ್ಪ ಅಂದು ಮಾಡ್ಕೋರಿ. ಹಿಂಗೆ ಒಂದು 5ರಿಂದ 6 ರೊಟ್ಟಿ ಮಾಡ್ಕೋರಿ ಈ ಥರ. ನೋಡಿರಿ ಹಿಂಗೆ ಮಾಡ್ಕೊಂಡು ಚಂದಾಗಿ ಲಟ್ಟಿಸಿ ಬಿಸಿ ಹಂಚ್ ಮೇಲೆ ಇದನ್ನು ಹಾಕಬೇಕ್ರಿ. ಚಂದಾಗಿ ಬೇಯಿಸ್ರಿ ಇದನ್ನು, ಮತ್ತು ಹಸಿ ಬಿಸಿ ಬೇಯಿಸೋಕೆ ಹೋಗ್ಬಿಡ್ರಿ. ಎರಡೂ ಕಡೆ ಚಂದಾಗಿ ಬೇಯಬೇಕು. ನೋಡಿರಿ ಹಿಂಗೆ ಕೆಂಪಗೆ ಆಗ್ಬೇಕು. ಮತ್ತು ಹಿಂಗೆ ರೋಲ್ ಮಾಡ್ಕೋರಿ. ಮಾಡ್ಕೊಂಡು ಲಟ್ಟಣಿಗೆ ತೊಗೊಂಡು ಚಂದಾಗಿ ತಿಕ್ಕ್ರಿ ಅದನ್ನ. ಒಂದು ಸ್ವಲ್ಪ ಬಿಸಿನೇ ಇರ್ತೈತಿ, ಬಿಸಿ ಇದ್ದಾಗಲೇ ಮಾಡ್ಬೇಕು. ಮತ್ತು ಆರಿದ ಮೇಲೆ ಇದಾಗಲ್ಲ, ಸಣ್ಣದಾಗಲ್ಲ. ಡೈರೆಕ್ಟಾಗಿ ಇದನ್ನು ಮಿಕ್ಸಿಗೂ ಹಾಕಕ್ಕೆ ಬರೋಂಗಿಲ್ಲ ರೀ. ಅದಕ್ಕೆ ಚಂದಾಗ ಲಟ್ಟಣಿಗೆ ಹಾಕಿ ಲಟ್ಟಿಸ್ಕೋರಿ ಇದನ್ನ. ನೋಡಿರಿ ಹೆಂಗಾತು. ಇದನ್ನು ತೊಗೊಂಡು ಕೈಯಾಗ ಸ್ವಲ್ಪ ಚರ ನಾದ್ರಿ. ಹಿಂಗೆ ಮಾಡಿದ್ರಂದ್ರೆ ಸ್ವಲ್ಪ ಚಿಕ್ಕ ಪೀಸ್ ಹಾಕ್ಕವು. ಆಮೇಲೆ ಈಸಿ ಆಕೈತಿ ಮಿಕ್ಸಿನಾಗ. ಹಂಗೆ ಮಾಡಕ್ಕೆ ಹೋದೆ ಅಂದ್ರೆ ಮತ್ತು ಬ್ಲೇಡ್ ಹೋಕ್ಕೈತ್ರಿ ಮಿಕ್ಸಿದು. ಈಗ ಇದನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮಾಡ್ಕೋರಿ, ಜಾಸ್ತಿ ಹಾಕ್ಕೊಂಡು ಮತ್ತು ಬ್ಲೇಡ್ ಇದಾಗಬಾರ್ದು. ಅದಕ್ಕೆ ನೋಡಿರಿ ಈ ಥರ ಚಿಕ್ಕದಾಗಿ ಪೀಸು ಆಕೈತ್ರಿ. ಇದನ್ನು ಸಾಣಿಸ್ಕೋಬೇಕ್ರಿ ಚಂದಾಗಿ. ಸಾಣಿಸ್ಕೊಂಡು ಸೈಡಿಗೆ ಇಟ್ಕೊಂಡು ನೆಕ್ಸ್ಟ್ ಬೆಲ್ಲ ಹಾಕ್ರಿ. ಬೆಲ್ಲ ತೊಗೋರಿ, ಚಂದಾಗಿ ಒಡೆದಿದ್ದು ಬೆಲ್ಲ ತೊಗೋರಿ. ಈ ಕಡೆ ನಾವು ಸಾಣಿಸಿದ್ದು ಪುಡಿ ಐತ್ರಿ, ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊರಿ. ಬೆಲ್ಲ ಮತ್ತು ನಾವು ಸಾಣಿಸಿದ್ದು ಪುಡಿ ಪೂರ್ತಿ ಚಂದಾಗಿ ಅದು ಪೂರ್ತಿ ಕಲಕ್ಬೇಕ್ರಿ. ಎರಡೂ ಚಂದಾಗಿ ಕೈಯಾಗ ನಾದಿ ಚರ ನಾದಬೇಕ್ರಿ. ಹಂಗೆ ಬರೋಂಗಿಲ್ಲದು. ಎರಡೂ ಕಂಪ್ಲೀಟಾಗಿ ಮಿಕ್ಸ್ ಆಗ್ಬೇಕ್ರಿ. ಬೆಲ್ಲ ಮತ್ತು ನಾವು ಮಾಡಿರ್ತಕ್ಕಂಥ ಚೂರ್ಣ ಪುಡಿ ಎರಡು. ನೋಡಿರಿ ಅದನ್ನು ಮತ್ತೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸಣ್ಣದಾಗಿ ಆಕೈತಿ. ನೆಕ್ಸ್ಟ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಹುರ್ಕೊಂಡಿರ್ತೀವಲ್ರಿ, ಅದಷ್ಟೂ ಹಾಕ್ಬೇಕ್ರಿ ಒಟ್ಟಿಗೆ. ಇದ್ರ ಜೋಡಿ ಒಂದು ಏಲಕ್ಕಿ ಮಿಕ್ಸ್ ಮಾಡೀವ್ರಿ, ಅದೊಂದು ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕೋರಿ. ಮಸ್ತ್ ಟೇಸ್ಟ್ ಬರ್ತೈತಿ. ನೋಡಿರಿ ಪುಟಾಣಿನೂ ಹಾಕಕತ್ತೀನಿ ಈಗ ಮ್ಯಾಲೆ. ಸೋಂಪು, ಪುಟಾಣಿ, ಆಮೇಲೆ ಗಸಗಸೆ, ಅನಂತರ ಕೊಬ್ಬರಿ ಮತ್ತು ಏಲಕ್ಕಿ ಇದಿಷ್ಟನ್ನು ಹಾಕೋರಿ ಚಂದಾಗ. ನೋಡಿರಿ ಇದನ್ನು ಪೂರ್ತಿ ಕಲಿಸ್ಬೇಕು.
ಚಂದಾಗೆಲ್ಲ ಮಿಕ್ಸ್ ಆದಮೇಲೆ ಮಾದಲಿ ರೆಡಿ ಆಯ್ತು ನೋಡಿರಿ. ಸವಿರಿ, ಟೇಸ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ.